ಸರಿ ಸರಿ ಸರಿ. ಜೈ ಸ್ವಲ್ಪ ಶ್ರೀರಾಮ್. ಏನೇ ಸ್ವಲ್ಪ ಕೆಳಗೆ ಇಟ್ಕೊಂಬಿಡಿ ಯಾರು ಒಂದು ನಿಮಿಷ ತಮ್ಮ ತೋರಿಸ್ತೀನಿ. ನಿಮ್ಮ ಹೆಸರು ಹೇಳಿ ಸ್ಟಾರ್ಟ್ ಮಾಡಿ. ಜೈ ಶ್ರೀರಾಮ್, ಜೈ ಗುರು. ನಾನು ಭಾಸ್ಕರ್ ಅಂಕಲ್ ಮುರುಘೇಶ್ವರರೆಡ್ಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಎರಡೂ ಕಡೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಇದರ ಮುಖ್ಯ ಉದ್ದೇಶ ಇಲ್ಲಿರ್ತಕ್ಕಂಥ ಬಡವರಿಗೆ, ರೈತರಿಗೆ ಸಹಾಯ ಮಾಡೋದೇ ನನ್ನ ಮುಖ್ಯ ಉದ್ದೇಶ. ನಾನು ಗೆದ್ದರೆ ಖಂಡಿತ ನಾನೇನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀನಿ ಎಲ್ಲವನ್ನು ಕೂಡ ಅನುಷ್ಠಾನ ಮಾಡಿಕೊಡ್ತೀನಿ. ದೇಶದಲ್ಲೇ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರವನ್ನಾಗಿ ಮಾಡಿಕೊಡ್ತೀನಿ. 500 ವರ್ಷಗಳ ಮುಂದಿನ ಭವಿಷ್ಯತ್ತಿಗೆ ಒಂದು ಒಳ್ಳೆ ಗುಣಮಟ್ಟದ ಕ್ಷೇತ್ರವನ್ನಾಗಿ ಮಾಡಿಕೊಡ್ತೀನಿ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಡೆವಲಪ್ಮೆಂಟ್, ಟ್ರಾನ್ಸ್ಪರೆನ್ಸಿ ಎಲ್ಲ ಕೂಡ ಮಾಡಿಕೊಡ್ತೀನಿ. ಲಂಚ ವಿಮುಕ್ತಿ ಮಾಡಿಕೊಡ್ತೀನಿ. ದಯವಿಟ್ಟು ಕ್ರಮ ಸಂಖ್ಯೆ 16 ಮತ್ತು 17 ಒಳಿಗೆ ಯಂತ್ರಕ್ಕೆ ಮತ ಹಾಕಿ ನನ್ನನ್ನು ಜಯಶೀಲರಾಗಿ ಮಾಡಿ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರತಿಯೊಂದರಲ್ಲಿ ಕಳಕಳಿಯ ಮನವಿ. ನಿಮ್ಮ ಪ್ರಣಾಳಿಕೆ ಬಗ್ಗೆ ಹೇಳಿ. ಕ್ಷೇತ್ರವಾರು 10,000 ಉದ್ಯೋಗಗಳು, ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಅಂದರೆ ಪಾರದರ್ಶಕ ಆಡಳಿತ. ಈಗ ಕೋವಿಡ್ಗಿಂತ ಮುಂಚೆ ಯಾರಾದರೆ BPL ಕಾರ್ಡ್ ಹೋಲ್ಡರ್ಸ್ ಸಾಲವನ್ನು ಮಾಡ್ಕೊಂಡಿರ್ತಾರೆ, ಬ್ಯಾಂಕ್ ಸಾಲ ಆಗಿರ್ಬೋದು, ಪ್ರೈವೇಟ್ ಸಾಲ ಆಗಿರ್ಬೋದು, ಎಲ್ಲವನ್ನು ಮನ್ನಾ ಮಾಡಿಕೊಡ್ತೀವಿ. ಸರ್ಕಾರದ ಜೊತೆ ಯುದ್ಧ ಮಾಡಿ, ಹೋರಾಟಗಳು ಮಾಡಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು ಮಾಡಿಕೊಂಡು ಏನೇನು 2020 ಕೋವಿಡ್ಗಿಂತ ಮುಂಚೆ ಯಾರ್ಯಾರು BPL ಕಾರ್ಡ್ ಹೋಲ್ಡರ್ಸ್ ಸಾಲ ಮಾಡಿದರೆ ಆ ಸಾಲ ಎಲ್ಲವನ್ನೂ ಮನ್ನಾ ಮಾಡಿಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಎರಡು ಕ್ಷೇತ್ರದಲ್ಲಿ ಮತಬಾಂಧವರು ಒಂದು ಉನ್ನತ ಮಟ್ಟದ ಯುವಕನಿಗೆ ವೋಟ್ ಹಾಕ್ಬೇಕಂತಿದ್ದಾರೆ. ಸೊ ನನ್ನ ಸ್ಟಾರ್ ಕ್ಯಾಂಪೈನರ್ಸು ಎಲ್ಲರೂ ಕೂಡ ಬಡವರು, BPL ಕಾರ್ಡ್ ಹೋಲ್ಡರ್ಸು ನನ್ನ ಸ್ಟಾರ್ ಕ್ಯಾಂಪೈನರ್ಸು. ಯಾರೇ ಸೆಲೆಬ್ರಿಟೀಸ್ ಬರಲಿ ಅವ್ರು ಡೋಂಟ್ ಕೇರ್ ಅಂತ ಅನ್ನೋ ಲೆಕ್ಕದಲ್ಲಿದ್ದಾರೆ. ಅವ್ರು ಹಾಕೋದು ಹೊಲಿಗೆ ಯಂತ್ರಕ್ಕೆ ಮತ ಅಂತೇಳಿ ತಿಳಿಸ್ತಾ ಇದ್ದೀನಿ. ಕೆಲವೊಂದೆಲ್ಲ ರಾಷ್ಟ್ರೀಯ ಪಕ್ಷಗಳು ಎಲ್ಲ ಸ್ಪರ್ಧೆ ಮಾಡ್ತಾರೆ, ಕಾಂಪೀಟ್ ಮಾಡೋಕ್ಕಾಗುತ್ತಾ ಅಂತ? ನಾನು ಕರ್ನಾಟಕದಲ್ಲಿ ಮೊದಲ ನಾಮಿನೇಷನ್ ಮಾಡಿದಾಗಲೇ ನನಗೆ ಅನೇಕ ಪಕ್ಷಗಳಿಂದ, ನ್ಯಾಷನಲಿ ರೆಕಗ್ನೈಸ್ ಅಂಡ್ ನಾನ್ ರೆಕಗ್ನೈಸ್ ಪಕ್ಷಗಳಿಂದ ನನಗೆ B.Pharm ಕೊಡೋದಕ್ಕೆ ಮುಂದಾಗಿದ್ದರು. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಉಳ್ಕೊತೀನಿ ಅಂತೇಳಿ ತಿಳಿಸ್ತಾ, ನಾನು ಯಾವುದೇ ಪಕ್ಷಕ್ಕೂ ಯಾವುದೇ ವ್ಯಕ್ತಿಗೂ ಅಂಜೋದಿಲ್ಲ. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಇನ್ನೂ ಮುಂದಿನ ದಿನಗಳಲ್ಲೂ ಕೂಡ ಇರ್ತೀನಿ. ನಾನು ಜನಸೇವೆಯ ಜನಾರ್ದನ ಸೇವೆ ಅಂತ ನಂಬಿದ್ದೀನಿ, ಹಂಗೆ ಇರ್ತೀನಿ, ಅದನ್ನೇ ನಂಬಿ ಬದುಕ್ತೀನಿ. ಜನಸೇವೆಯ ಜನಾರ್ದನ ಸೇವೆ.